ಆರೋಗ್ಯವನ್ನ ವಿಚಾರಿಸಿದ್ದಾರೆ ಪರಮೇಶ್ವರ್. ಕರೆ ಮಾಡಿ ಸಹೋದರನ ಜೊತೆ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾರಿ ತಪ್ಪಿಸೋಕೆ ಹೋಗಿ ಬೆಳಗ್ಗೆ ಅವಘಡ ಆಗಿದೆ. ಕಾರ್ ಜೋರಾಗಿ ಜಖಮೂ ಆಗಿದೆ. ಸೀರಿಯಸ್ ಅಂತದ್ದು ಏನೂ ಆಗಿಲ್ಲ. ಹೆಬ್ಬಾಳ್ಕರ್ ಜೊತೆ ಮಾತಾಡಕ್ಕಾಗಿಲ್ಲ. ಅವರ ತಮ್ಮನ ಜೊತೆ ಮಾತನಾಡಿದೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾತ್ರಿ ಸಭೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಆಗಿದೆ. ಸೊ ತಮ್ಮ ಮತ್ತೆ ಅವ್ರಿಗೆ ಇಬ್ಬರಿಗೂ ಕೂಡ ಏಟ್ ಆಗಿದೆ ಅನ್ನೋದು, ಪೆಟ್ ಆಗಿದೆ ಅನ್ನೋದು. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬಾ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ. ಸರ್, ರಾತ್ರಿ ಸಭೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಆಗಿದೆ. ಸೊ ತಮ್ಮ ಮತ್ತೆ ಅವ್ರಿಗೆ ಇಬ್ಬರಿಗೂ ಕೂಡ ಏಟ್ ಆಗಿದೆ ಅನ್ನೋದು, ಪೆಟ್ ಆಗಿದೆ ಅನ್ನೋದು. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬಾ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು